ದಿನಾಂಕ 28/8/2024. ಸ್ಥಳ ಬೆಂಗಳೂರು. ಬೆಳಿಗ್ಗೆ ಸುಮಾರು 6 ಗಂಟೆ. ಸೂರ್ಯ ಹುಟ್ಟೋದಕ್ಕೆ ಇನ್ನೇನು ಕೆಲವೇ ಸಮಯ ಮಾತ್ರ ಇತ್ತು. ಅಷ್ಟೊತ್ತಿಗೆ ಕೆಂಗೇರಿಯ ಒಂದು ಅಪಾರ್ಟ್ಮೆಂಟ್ ಇಂದ ಒಂದು ಹುಡುಗಿ ಜೋರಾಗಿ ಕೂಗಿಕೊಳ್ತಾ ಹೊರಗಡೆ ಓಡ್ ಬರ್ತಾಳೆ. ಅಕ್ಕಪಕ್ಕದ ಮನೆ ಬಾಗಿಲುಗಳನ್ನ ತಟ್ಟಿ ತುಂಬಾ ಗಾಬರಿಯಿಂದ ವಿಚಾರನ ತಿಳಿಸ್ತಾಳೆ. ಹೌದು, ಆ ಹುಡುಗಿಯ ಮೈ, ಕೈ, ಬಟ್ಟೆ ಎಲ್ಲ ಕೂಡ ರಕ್ತ ಆಗಿರುತ್ತೆ. ಇದನ್ನ ನೋಡಿದ ಅಕ್ಕಪಕ್ಕದ ಮನೆಯವರು ಕೂಡ ಒಂದು ಕ್ಷಣ ಗಾಬರಿ ಆಗ್ತಾರೆ. ತಕ್ಷಣನೇ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ತಿಳಿಸ್ತಾರೆ. ಸ್ಥಳಕ್ಕಾಗಮಿಸಿದ ಕೆಂಗೇರಿ ಪೊಲೀಸ್ ಠಾಣೆಯ ಪೊಲೀಸರು ಆ ಅಪಾರ್ಟ್ಮೆಂಟ್ ನ ಒಳಗೆ ಹೋಗ್ತಿದ್ದಾಗೆ ದಿಗ್ಭ್ರಮೆಗೊಳಗಾಗ್ತಾರೆ. ಯಾಕೆ ಅಂದ್ರೆ ಆ ಅಪಾರ್ಟ್ಮೆಂಟ್ ನ ಒಂದು ಬೆಡ್ರೂಮ್ ನಲ್ಲಿ ಒಂದು ಸುಮಾರು 25 ವರ್ಷದ ಹುಡುಗಿಯ ಕುತ್ತಿಗೆಯನ್ನ ಸೀಳಿ ಕೊಲೆ ಮಾಡಿರ್ತಾರೆ. ಆ ಜಾಗಕ್ಕೆ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಮತ್ತೆ ಪೊಲೀಸರು ಸ್ಥಳನ ಪರಿಶೀಲನೆ ಮಾಡ್ತಾರೆ. ಹೌದು, ಅವತ್ತಿನ ಇಂದಿನ ದಿನ ಸುಮಾರು 25 ವರ್ಷದ ನವ್ಯಶ್ರೀಯ ಕೊಲೆ ಆಗಿರುತ್ತೆ. ಈ ನವ್ಯಶ್ರೀ ಯಾರು, ನವ್ಯಶ್ರೀನ ಕೊಲೆ ಮಾಡಿದವರು ಯಾರು, ಪಕ್ಕದಲ್ಲೇ ಮಲಗಿದ್ರು ಕೂಡ ನವ್ಯಶ್ರೀ ಫ್ರೆಂಡಿಗೆ ಕೊಲೆ ಆಗಿರೋ ವಿಚಾರ ಯಾಕೆ ತಿಳಿದಿಲ್ಲ, ಈ ಕೊಲೆಗೆ ಕಾರಣ ಆದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವಿಂದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನವ್ಯಶ್ರೀ ನೋಡೋದಕ್ಕೆ ಅಪ್ಸರಿ ಅಂತಿದ್ದ ಈ ಹುಡುಗಿ ಬೆಂಗಳೂರಿನಲ್ಲಿ ಡ್ಯಾನ್ಸ್ ಕೊರಿಯೋಗ್ರಫಿಯಾಗಿ ಕೆಲಸ ಮಾಡ್ಕೊಂಡಿಲ್ಲ. ನವ್ಯಶ್ರೀ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಕೂಡ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ. ಅಲ್ಲೇ ಅವರು ಓದನ್ನೆಲ್ಲ ಮುಗಿಸಿದ ನಂತರ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೆಟಲ್ಡ್ ಆಗಿರ್ತಾರೆ. ಹಾಗೆ ನವ್ಯಶ್ರೀ ಅವರು ಕಳೆದ 3 ವರ್ಷದ ಹಿಂದೆ ಕಿರಣ್ ಅನ್ನೋ ಹುಡುಗನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಅದು ಕೊರೋನಾ ಟೈಮ್ ಆದ್ರಿಂದ ಕಿರಣ್ ಅವರ ತಂದೆ ತಾಯಿ ಹಾಗೂ ನವ್ಯಶ್ರೀ ಅವರ ತಂದೆ ತಾಯಿ ಇಬ್ಬರು ಸಮ್ಮತಿಯ ಮೇರೆಗೆ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಮದ್ವೆ ಆಗಿರ್ತಾರೆ. ಇದಾದ ನಂತರ ಕಿರಣ್ ಮತ್ತೆ ನವ್ಯಶ್ರೀ ಅವರು ಕೆಂಗೇರಿಯ SMV ಲೇಔಟ್ ನಲ್ಲಿ ಮನೆಯನ್ನ ಲೀಸ್ಗೆ ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈ ಕಿರಣ್ ಒಬ್ಬ ಕ್ಯಾಬ್ ಡ್ರೈವರ್ ಆಗಿರ್ತಾನೆ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಹೋಗಿ ಬರ್ತಾ ಇದ್ದ ಕಿರಣ್ ಇದ್ದಕ್ಕಿದ್ದಾಗೆ ಕೆಲ ದಿನಗಳ ಹಿಂದೆಯಿಂದ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಮೊದಲು ಇವರ ಸಂಸಾರದಲ್ಲಿ ತುಂಬಾ ಚೆನ್ನಾಗಿ ಹೊಂದಾಣಿಕೆಯಿಂದ ಜೀವನ ಮಾಡ್ತಾ ಇರ್ತಾರೆ. ಆದ್ರೆ ಬರ್ತಾ ಬರ್ತಾ ಕಿರಣ್ಗೆ ಅನುಮಾನ ಅನ್ನೋದು ಶುರು ಆಗಿರುತ್ತೆ. ಇದರಿಂದ ತುಂಬಾ ಬೇಸತ್ತಿದ್ದಂತ ನವ್ಯಶ್ರೀ ಅವರು ಅವ್ರ ತಂದೆ ತಾಯಿಗೆ ಪದೇ ಫೋನ್ ಮಾಡಿ ವಿಚಾರನ ತಿಳಿಸ್ತಾ ಇರ್ತಾರೆ. ಅಮ್ಮ, ನನ್ನ ಗಂಡ ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾನೆ, ತುಂಬಾ ಅನುಮಾನ ಪಡ್ತಾ ಇದ್ದಾನೆ, ನಾನು ಹೊರಗಡೆ ಕಾಲಿಟ್ರೆ ಸಾಕು ಸಂಬಂಧಗಳನ್ನ ಕಲ್ಪಿಸಿ ಮಾತಾಡ್ತಾ ಇದ್ದಾನೆ, ಇದರಿಂದ ನನಗೆ ಜೀವನನೇ ನರಕ ಹೋಗಿದೆ ಅಂತ ತುಂಬಾ ಸರಿ ನವ್ಯಶ್ರೀ ಅವ್ರ ತಾಯಿಯವರ ಹತ್ರ ಅವಳ ಕಷ್ಟಗಳನ್ನ ಹೇಳ್ಕೊಂಡಿರ್ತಾಳೆ. ಅವ್ರ ತಂದೆ ತಾಯಿ ಕೂಡ ಈ ವಿಚಾರವಾಗಿ ಕಿರಣ್ ರವರ ಹತ್ರ ಮಾತಾಡಿ ಅವರ ಸಂಸಾರನ ಸರಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿರ್ತಾರೆ. ಕಿರಣ್ ಕ್ಯಾಬ್ ಡ್ರೈವರ್ ಆಗಿರೋದ್ರಿಂದ ಯಾವಾಗ್ಲೂ ಹೊರಗಡೆನೆ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಗೂ ನವ್ಯಶ್ರೀ ಅವರು ಕೊರಿಯೋಗ್ರಾಫರ್ ಆಗಿರೋದ್ರಿಂದ ತುಂಬಾ ಜನ ಅವರಿಗೆ ಪರಿಚಿತರಾಗಿರ್ತಾರೆ. ಆದ್ರೆ ಕಿರಣ್ ಇದನ್ನ ಸಹಿಸ್ತಾ ಇರ್ಲಿಲ್ಲ. ನನ್ನ ಹೆಂಡತಿ ತುಂಬಾ ಮಜಾ ಮಾಡ್ತಾ ಇದ್ದಾಳೆ, ನಾನ್ ಮಾತ್ರ ಇಲ್ಲಿ ಕಷ್ಟ ಪಡ್ತಾ ಇದ್ದೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಕಿರಣ್ ಯಾವಾಗ್ಲೂ ಇರ್ತಾನೆ. ಇತ್ತೀಚೆಗೆ ಕೂಡ ನವ್ಯಶ್ರೀ ಅವರು ಒಂದು ಕೆಂಪು ಬಣ್ಣದ ಕಾರನ್ನು ಕೂಡ ಪರ್ಚೇಸ್ ಮಾಡಿರ್ತಾರೆ. ಇದೆಲ್ಲದರಿಂದ ಕಿರಣ್ ರವರು ಎಲ್ಲಿ ನನ್ನ ಹೆಂಡತಿ ನನ್ನ ಬಿಟ್ಟೋಗ್ಬಿಡ್ತಾಳೋ ಅನ್ನೋ ಭಯದಲ್ಲೇ ಜೀವನ ಮಾಡ್ತಾ ಇರ್ತಾನೆ. ಹಾಗೂ ಅವಳು ಹೊರಗಡೆ ಎಲ್ಲೇ ಹೋಗಿ ಬಂದ್ರು ಕೂಡ ಯಾವಾಗ್ಲೂ ಅನುಮಾನದಲ್ಲೇ ಇರ್ತಾನೆ. ನವ್ಯಶ್ರೀ ಅವರು ಪ್ರವಾಸಕ್ಕೆ ಹೋಗೋದು, ಹೊಸ ಜಾಗಗಳಿಗೆ ಹೋಗೋದು ಅಂದ್ರೆ ಅವರಿಗೆ ತುಂಬಾ ಇಷ್ಟವಾಗಿರುತ್ತೆ. ಯಾಕೆಂದ್ರೆ ಅವರು ಇನ್ಸ್ಟಾಗ್ರಾಮ್ ನ ನೋಡಿದ್ರೆ ನಿಮ್ಗೆ ಕೂಡ ತಿಳಿಯುತ್ತೆ, ದಕ್ಷಿಣ ಭಾರತದ ಸುಮಾರು ಪ್ಲೇಸ್ ಗಳಿಗೆ ಅವರು ವಿಸಿಟ್ ಮಾಡಿರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ. ಆದ್ರೆ ಕಿರಣ್ ರವರು ಅಲ್ಲೆಲ್ಲೂ ಕೂಡ ಕಾಣಸಿಗೋಲ್ಲ ನಿಮಗೆ. ನವ್ಯಶ್ರೀ ಅವರು ಯಾವಾಗ್ಲೂ ಅವ್ರ ಫ್ರೆಂಡ್ಸ್ ಜೊತೆನೆ ಹೊರಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಇದೆಲ್ಲದ್ರಿಂದ ಕುಪಿತ ಆಗಿದ್ದ ಕಿರಣ್ ರವರು ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಅವತ್ತಿನ ದಿನ ಪಣ ತೊಟ್ಟಿರ್ತಾನೆ. ಯಾಕೆ ಅಂದ್ರೆ ಇದೆಲ್ಲದ್ರಿಂದ ಕುಪಿತ ಆಗಿದ್ದಂತ ಅವರ ಗಂಡ ಕಿರಣ್ ದಿನಾಂಕ 27 ಆಗಸ್ಟ್ 2024ನೇ ತಾರೀಕು ಅವಳಿಗೋಸ್ಕರ ಕಾಯ್ತಾ ಇರ್ತಾನೆ. ಈ ವಿಚಾರ ತಿಳಿದ ನವ್ಯಶ್ರೀ ಅವತ್ತಿನ ದಿನ ಬೆಳಿಗ್ಗೆ 9 ಗಂಟೆಗೆ ನವ್ಯಶ್ರೀಯ ಹೈಸ್ಕೂಲ್ ಫ್ರೆಂಡ್ಗೆ ಕರೆ ಮಾಡಿ, ಇವತ್ತು ನೀನು ನಮ್ಮನೆಯಲ್ಲೇ ಬಂದು ಇರ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ನವ್ಯಶ್ರೀ ಅವರ ಫ್ರೆಂಡು ಯಾಕೆ, ಏನಾಯ್ತು, ಇಷ್ಟು ಬೇಜಾರಲ್ಲಿದೆಯಾ ಅಂತ ವಿಚಾರಿಸ್ತಾರೆ. ನವ್ಯಶ್ರೀ ಅವರು ಅಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲ ಹೇಳ್ತಾರೆ. ನಾನು 2 ದಿನದ ಹಿಂದೆ ಪ್ರವಾಸಕ್ಕೆ ಹೋಗಿದ್ದೆ, ಇವಾಗ ಪ್ರವಾಸ ಮುಗಿಸ್ಕೊಂಡು ಮನೆಗ್ ಬಂದೆ. ಆದ್ರೆ ನನ್ನ ಗಂಡ ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯ ನನಗೆ ಕಾಡ್ತಾ ಇದೆ, ಅದಕ್ಕೆ ದಯವಿಟ್ಟು ಇವತ್ತು ನಮ್ಮನೆಗೆ ಬಂದು ಇರು ಅಂತ ನವ್ಯಶ್ರೀ ಅವರು ಅವ್ರ ಫ್ರೆಂಡಿಗೆ ಹೇಳ್ತಾರೆ. ಇದಕ್ಕೆ ಒಪ್ಪಿದ ನವ್ಯಶ್ರೀ ಅವರ ಫ್ರೆಂಡ್ ಕೂಡ ಆಯ್ತು, ವಾಟ್ಸಪ್ ನಲ್ಲಿ ನಿನ್ನ ಲೈವ್ ಲೊಕೇಶನ್ ಕಳಿಸು, ನಾನು ಕೆಲಸ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ. ಅದರಂತೆ ನವ್ಯಶ್ರೀ
ನವ್ಯಶ್ರೀ ಅವರು ವಾಟ್ಸ್ಆಪ್ ನಲ್ಲಿ ಅವರ ಮನೆಯ ಲೊಕೇಶನ್ ನ ಶೇರ್ ಮಾಡ್ತಾರೆ. ಸಮಯ ಸುಮಾರು 4:30ಕ್ಕೆ ನವ್ಯಶ್ರೀ ಅವರ ಫ್ರೆಂಡು ಅವರ ಕೆಲಸವನ್ನ ಮುಗಿಸ್ಕೊಂಡು ನವ್ಯಶ್ರೀ ಅವರ ಕೆಂಗೇರಿಯ ಮನೆಗೆ ಬರ್ತಾರೆ. ನವ್ಯಶ್ರೀ ಅವರ ಫ್ರೆಂಡು ಮನೆಗೆ ಬಂದಾಗ ಅವರ ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ನವ್ಯಶ್ರೀ ಅವರು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ, ನನಗೆ ಮನೆಯಲ್ಲೂ ನೆಮ್ಮದಿ ಇಲ್ಲ, ಹೊರಗಡೆನೂ ನೆಮ್ಮದಿ ಇಲ್ಲ, ಕಾರನ್ನ ಒಳಗಡೆ ಪಾರ್ಕ್ ಮಾಡಿದ್ದೇನೆ, ಆದ್ರೆ ನನ್ನ ಗಂಡ ಕಾರ್ನ ಇನ್ನೊಂದು ಕೀನ ಬಳಸಿ ಕಾರ್ನ ಎಲ್ಲ ತಗೊಂಡು ಹೋಗಿದ್ದಾನೆ, ಯಾವ ರೀತಿ ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ ನೋಡು ಅಂತ ನವ್ಯಶ್ರೀ ಅವರ ಫ್ರೆಂಡಿಗೆ ನಡೆದಿರೋ ಘಟನೆಗಳನ್ನ ವಿವರಿಸ್ತಾ ಹೋಗ್ತಾರೆ. ಈ ನವ್ಯಶ್ರೀ ಮತ್ತು ಅವರ ಗಂಡ ಕಿರಣ್ ಪ್ರತಿದಿನಾನು ಜಗಳ ಆಡ್ತಾ ಇರ್ತಾರೆ. ಈ ವಿಚಾರವಾಗಿ ಅವರ ಅಕ್ಕಪಕ್ಕದ ಮನೆಯವರು ಎಷ್ಟೋ ಸಾರಿ ಆ ಜಗಳಗಳನ್ನ ಬಿಡಿಸಿರ್ತಾರೆ. ಆದ್ರೆ ಇವರ ಜಗಳ ಪ್ರತಿದಿನ ನಡೀತಾ ಇದ್ದ ಕಾರಣ ಇವ್ರದ್ದು ಇದ್ದಿದ್ದೆ ಬಿಡು ಅಂತ ಅವರು ಕೂಡ ಸುಮ್ನಾಗಿ ಬಿಟ್ಟಿರ್ತಾರೆ. ಹೀಗೆ ಮಾತಾಡ್ತಾ ನವ್ಯಶ್ರೀ ಹಾಗೂ ಅವ್ರ ಫ್ರೆಂಡು, ನನಗೆ ಮನೆಯಲ್ಲಿ ಇರೋಕ್ ಆಗ್ತಾ ಇಲ್ಲ, ಎಲ್ಲಾದ್ರೂ ಒಂದು ಹೊರಗಡೆ ಹೋಗಿ ಬರೋಣ ಅಂತ ಅವರು ಹೇಳ್ತಾರೆ. ಅದಕ್ಕೆ ಒಪ್ಪಿದ ನವ್ಯಶ್ರೀ ಅವರ ಫ್ರೆಂಡು ಕೂಡ ಸರಿ ಆಯ್ತು, ಎಲ್ಲಾದ್ರೂ ಹೊರಗಡೆ ಹೋಗೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಇಬ್ರು ಕೂಡ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಅದೇ ಸಮಯ ನವ್ಯಶ್ರೀ ಅವರು ಅವ್ರ ಮೊಬೈಲ್ ನಲ್ಲಿ ಸೇವ್ ಆಗಿದ್ದ ಇನ್ನೊಬ್ಬ ಫ್ರೆಂಡ್ ಅನಿಲ್ ಅನ್ನೋರ್ಗೆ ಕರೆ ಮಾಡಿ, ನಾನು ಮತ್ತೆ ನನ್ನ ಫ್ರೆಂಡ್ ಹೊರಗಡೆ ಹೋಗ್ತಾ ಇದೀವಿ, ನೀನು ಬಂದು ಜಾಯ್ನ್ ಆಗು ಅಂತ ಹೇಳ್ತಾರೆ. ಅದಕ್ಕೆ ಅವರು ಕೂಡ ಒಪ್ಕೊಳ್ತಾರೆ. ನಂತರ ನವ್ಯಶ್ರೀ ಹಾಗೂ ಅವರ ಸ್ಕೂಲ್ ಮೇಟ್ ಫ್ರೆಂಡ್ ಇಬ್ರು ಕೂಡ ಅನಿಲ್ ನ ಕರ್ಕೊಂಡ್ ಬರೋದಕ್ಕೆ ಅವರ ಮನೆಗೆ ಹೋಗ್ತಾರೆ. ನಂತರ ಅವ್ರ ಫ್ರೆಂಡ್ ಅನಿಲ್ ಅನ್ನು ಕೂರಿಸ್ಕೊಂಡು 3 ಜನನು ಕೆಂಗೇರಿಯಲ್ಲಿ ಸ್ವಲ್ಪ ಸ್ನಾಕ್ಸ್ ನ ತಿಂತಾರೆ. ಅದಾದ ನಂತರ ನವ್ಯಶ್ರೀ ಅವರ ಫ್ರೆಂಡ್ ಅಲ್ಲೇ ಬಾರ್ ಅಂಗಡಿಯಲ್ಲಿ ಬಿಯರ್ ನ ತಗೊಂಡು ಮದ್ಯಪಾನ ಮಾಡ್ತಾರೆ. ಹಾಗೆ ಮಾತಾಡ್ತಾ ನವ್ಯಶ್ರೀ ಅವರು ಅವರ ಜೀವನದಲ್ಲಿ ನಡೀತಾ ಇರೋ ಘಟನೆಗಳು, ಅವರು ಅನುಭವಿಸ್ತಾ ಇರೋ ನೋವುಗಳನ್ನ ಅವ್ರ ಫ್ರೆಂಡ್ಸಿಗೆ ಎಲ್ಲದನ್ನು ಹೇಳ್ತಾರೆ. ಆವಾಗ ಅನಿಲ್ ರವರು, ನಿನಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂದ್ರೆ ನಿನ್ನ ಗಂಡನಿಗೆ ಬುದ್ಧಿ ಕಲಿಸ್ಲೇಬೇಕು ಅನ್ನೋದಾಗಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡು, ಬೇಕಿದ್ದು ಅವರು ವಿಚಾರಿಸ್ಕೋತಾರೆ ಅಂತ ಅನಿಲ್ ರವರು ನವ್ಯಶ್ರೀಗೆ ಸಲಹೆನ ನೀಡ್ತಾರೆ. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ನವ್ಯಶ್ರೀ ಅವರು ಆವಾಗ ಹೇಳಿರ್ತಾರೆ. ಅದಾದ ನಂತರ ಹೀಗೆ ಅವರ ಜೀವನದ ಕಷ್ಟಗಳನ್ನ ಹೇಳ್ತಾ ನವ್ಯಶ್ರೀ ಅವರು ತುಂಬಾ ಅಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಕಾರ್ನಲ್ಲಿದ್ದ ಅವ್ರ ಫ್ರೆಂಡ್ಸ್ ನವ್ಯಶ್ರೀಗೆ ಸಮಾಧಾನ ಪಡಿಸಿ, ಆಗಿದ್ದಾಗೋಯ್ತು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ, ಮಿಕ್ಕಿರೋದನ್ನ ಅವ್ರು ವಿಚಾರಿಸ್ತಾರೆ, ನಾಳೆ ಮತ್ತೆ ಸಿಗೋಣ ಅಂತ ಹೇಳಿ ಅನಿಲ್ ರನ್ನ ಅವರ ಮನೆ ಹತ್ರ ಡ್ರಾಪ್ ಮಾಡಿ ನವ್ಯಶ್ರೀ ಹಾಗೂ ಅವ್ರ ಫ್ರೆಂಡ್ ಇಬ್ರು ಕೂಡ ಅವರ ಮನೆಗೆ ಬರ್ತಾರೆ. ಸಮಯ ಸುಮಾರು ರಾತ್ರಿ 11:30 ಆಗಿರುತ್ತೆ. ನವ್ಯಶ್ರೀ ಅವರು ಮನೆಗೆ ಬರ್ತಿದ್ದ ಹಾಗೆ ಅವರ ಅಪಾರ್ಟ್ಮೆಂಟ್ ನ ಲೈಟ್ ಉರಿತಾ ಇರುತ್ತೆ. ಇದನ್ನ ಗಮನಿಸಿದ ನವ್ಯಶ್ರೀ, ನನ್ನ ಗಂಡ ಬಂದಿರ್ಬೇಕು, ನೀನು ಇಲ್ಲೇ ಕೂತ್ಕೋ, ನಾನು ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಆದ್ರೆ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ನವ್ಯಶ್ರೀಗೆ ಅಲ್ಲಿ ಯಾರು ಕೂಡ ಕಾಣಸಿಗೋದಿಲ್ಲ. ಆದ್ರೆ ಇಲ್ಲಿ ನವ್ಯಶ್ರೀಯ ಊಹೆ ತಪ್ಪಾಗಿರುತ್ತೆ. ಯಾಕೆ ಅಂದ್ರೆ ನವ್ಯಶ್ರೀಯ ಗಂಡ ಕಿರಣ್ ಇದಕ್ ಮುಂಚೆನೆ ಮನೆಗೆ ಬಂದು ದೇವರ ಮನೆಯಲ್ಲಿ ಅವಳಿಗೋಸ್ಕರ ಕೊಲೆ ಮಾಡಲು ಕಾಯ್ತಾ ಇರ್ತಾನೆ. ಇದರ ಅರಿವೇ ಇಲ್ಲದೆ ನವ್ಯಶ್ರೀ, ನನ್ನ ಗಂಡ ಆಗಲೇ ಬಂದು ಹೋಗಿದ್ದಾನೆ, ಮನೆಯಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಫ್ರೆಂಡ್ ಅನ್ನು ಕರ್ಕೊಂಡು ಮನೆ ಒಳಗೆ ಹೋಗ್ತಾರೆ. ನಂತರ ಇಬ್ಬರು ಡ್ರೆಸ್ ಚೇಂಜ್ ಮಾಡಿ ಮಾತಾಡ್ತಾ ಕುಳಿತುಕೊಳ್ತಾರೆ. ಅದಾದ ನಂತರ ನವ್ಯಶ್ರೀ ಅವರಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನಲ್ಲಿ ಮಾತಾಡ್ಕೊಳ್ತಾ ಹಾಲ್ ರೂಮಿಗೆ ಬಂದು ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಸಮಯ ರಾತ್ರಿ ಸುಮಾರು 1:30 ಆದ್ರೂ ಕೂಡ ನವ್ಯಶ್ರೀ ಅವರ ಫ್ರೆಂಡು ಕೂಡ ಇನ್ನೂ ನಿದ್ದೆ ಮಾಡಿರೋದಿಲ್ಲ. ಅವರು ಕೂಡ ಮೊಬೈಲ್ ನ ನೋಡ್ತಾ ಇರ್ತಾರೆ. ಇದೇ ಸಮಯ ನವ್ಯಶ್ರೀ ಅವರು ಅವರ ಬೆಡ್ರೂಮಿಗೆ ಬಂದು ಅವರ ಫ್ರೆಂಡಿಗೆ, ರಾತ್ರಿ 1:30 ಆಗಿದೆ, ಇನ್ನು ಮೊಬೈಲ್ ನ ಏನ್ ನೋಡ್ತಾ ಇದೀಯಾ, ನೀನು ಮಲ್ಕೋ ಅಂತ ಹೇಳ್ತಾರೆ. ಇದರಿಂದ ನವ್ಯಶ್ರೀ ಅವರ ಫ್ರೆಂಡು ಮೊಬೈಲ್ ನ ಎತ್ತಿಟ್ಟಿ ಗಾಢ ನಿದ್ರೆಗೆ ಜಾರ್ತಾರೆ. ಮೊದಲೇ ಕುಡಿದಿದ್ರಿಂದ ಯಾವುದರ ಎಚ್ಚರನೂ ಇಲ್ಲದೆ ನವ್ಯಶ್ರೀ ಅವರ ಫ್ರೆಂಡು ನಿದ್ರೆಗೆ ಜಾರ್ತಾರೆ. ಇದಾದ ನಂತರವೂ ಕೂಡ ನವ್ಯಶ್ರೀ ಅವರು ಹಾಲ್ ರೂಮಿಗೆ ಬಂದು ಮೊಬೈಲ್ ನಲ್ಲಿ ಯಾರ ಜೊತೆನೋ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸ್ತಿದ್ದ ಅವರ ಗಂಡ ಒಂದೇ ಸರ್ತಿ ಅವಳ ಎದುರಿಗೆ ಪ್ರತ್ಯಕ್ಷ ಆಗ್ತಾನೆ. ಹಾಗೂ ಯಾರ ಜೊತೆ ಮಾತಾಡ್ತಾ ಇದ್ದೆ, ಏನ್ ಇಷ್ಟೊತ್ನಲ್ಲಿ ಮಾತಾಡ್ತಾ ಇದ್ದೆ ಅಂತ ತುಂಬಾ ಪ್ರಶ್ನೆಗಳನ್ನ ಆಗ್ತಾ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಇಬ್ಬರಿಗೂ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗುತ್ತೆ. ಅದಾದ ನಂತರ ನವ್ಯಶ್ರೀ ಅಡಿಗೆ ಮನೆಯಲ್ಲಿದ್ದ ಚಾಕುವನ್ನ ತಗೊಂಡು, ನೀನ್ ಮತ್ತೆ ಇದೇ ತರ ನನಗೆ ಅನುಮಾನ ಪಡೋದು, ಕ್ವಶನ್ ಮಾಡೋದು ಮಾಡಿದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಹಾಗೂ ಆ ಚಾಕುನ್ನ ತೆಗೆದುಕೊಂಡು ಅವಳ ಬೆಡ್ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಆದ್ರೆ ನವ್ಯಶ್ರೀಯ ಗಂಡ ಇದನ್ಯಾವುದು ಸಹಿಸೋ ಅಂತ ಸ್ಥಿತಿಯಲ್ಲಿ ಇರ್ಲಿಲ್ಲ. ಅವನು ಇನ್ನಷ್ಟು ಕೋಪಗೊಂಡು ನವ್ಯಶ್ರೀಯ ಬೆಡ್ರೂಮ್ಗೆ ಹೋಗಿ ಅವಳ ಕೈಲಿದ್ದ ಚಾಕುವನ್ನ ಕಿತ್ಕೊಂಡು ಅವಳ ಕತ್ತನ್ನು ಬಿಡ್ತಾನೆ. ಪಕ್ಕದಲ್ಲೇ ಇದ್ದ ಅವ್ರ ಫ್ರೆಂಡಿಗೆ ಇದು ಯಾವುದು ಕೂಡ ಗಮನಕ್ಕೆ ಬಂದಿರೋದಿಲ್ಲ. ಯಾಕೆಂದ್ರೆ ಮೊದಲೇ ತುಂಬಾ ಕುಡಿದಿದ್ರಿಂದ ಪಕ್ಕದಲ್ಲಿ ಏನ್ ನಡೀತಾ ಇದೆ ಅನ್ನೋ ಜ್ಞಾನ ಕೂಡ ಅವರಿಗೆ ಇರೋದಿಲ್ಲ. ಕಿರಣ್ ರವರು ನನ್ನ ಹೆಂಡತಿಯನ್ನ ಕೊಲೆ ಮಾಡಿದೀನಿ ಅನ್ನೋ ಪಶ್ಚಾತ್ತಾಪದಲ್ಲಿ ಮನೆಯಲ್ಲೇ ಇದ್ದ ಪಾಯ್ಸನ್ ಕೂಡ ಕುಡಿತಾರೆ. ಹಾಗೂ ಅವರೇ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. 28 ಆಗಸ್ಟ್ 2024 ಬೆಳಿಗ್ಗೆ 6 ಗಂಟೆಗೆ ನಾನು ಇಂಟ್ರೋದಲ್ಲಿ ಹೇಳ್ದ ಘಟನೆ ನಡೆಯುತ್ತೆ. ಅಂದ್ರೆ ನವ್ಯಶ್ರೀ ಅವರ ಫ್ರೆಂಡಿಗೆ ಏನೋ ಒಂದು ಒದ್ದೆಯಾದಂತಹ ಅನುಭವ ಆಗುತ್ತೆ. ಕುಡಿದಿರೋ ನೆಶೆ ಇಳಿದ ನಂತರ ಅವರು ಕಣ್ಬಿಟ್ಟಿ ಪಕ್ಕದಲ್ಲಿ ನೋಡ್ತಾರೆ. ಪಕ್ಕದಲ್ಲಿ
ರಕ್ತದಲ್ಲಿ ರಕ್ತ ಸಿಕ್ತವಾಗಿ ನವ್ಯಶ್ರೀ ಅವರ ದೇಹ ಬಿದ್ದಿರುತ್ತೆ. ಹಾಗೂ ತಕ್ಷಣ ಗಾಬರಿಯಿಂದ ಎದ್ದಿ ನೋಡ್ಕೊಂಡಾಗ ಅವ್ರ ಬಟ್ಟೆ ಮೈಯೆಲ್ಲ ರಕ್ತ ಆಗಿರುತ್ತೆ. ತಕ್ಷಣನೇ ಕೂಗ್ತಾ ಅಕ್ಕಪಕ್ಕದ ಮನೆಯವರಿಗೆ ವಿಚಾರನ ಮುಟ್ಟಿಸ್ತಾರೆ. ಇದಾದ ನಂತರ ಪೊಲೀಸ್ನವರು ನವ್ಯಶ್ರೀಯ ಫ್ರೆಂಡ್ ನ ವಿಚಾರಣೆ ಕೈಗೊಳ್ತಾರೆ. ಹಾಗೂ ನವ್ಯಶ್ರೀ ಅವರ ಫ್ರೆಂಡ್ ಇದಕ್ಕೆಲ್ಲ ಕಾರಣ ನವ್ಯಶ್ರೀಯ ಗಂಡ ಕಿರಣ್ ಅಂತ ಹೇಳ್ತಾರೆ. ತಕ್ಷಣ ಕಿರಣ್ ಎಲ್ಲಿ ಅಂತ ಹುಡುಕಲು ಹೊರಟ ಪೊಲೀಸರಿಗೆ ಕಿರಣ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ವಿಚಾರ ತಿಳಿಯುತ್ತೆ. ಕಾರ್ಯಪ್ರವೃತ್ತರಾದ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಹಾಗೂ ಕಿರಣ್ ನ ವಿಚಾರಣೆಗೆ ಕೈಗೊಳ್ತಾರೆ. ಕಿರಣ್ ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಳ್ತಾನೆ. ಹೌದು, ನಾನೇ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದು. ಯಾಕೆ ಅಂದ್ರೆ ನಾನು ಎಷ್ಟೇ ಹೇಳಿದ್ರು ಕೂಡ ಅವಳು ಅನೇಕ ಹುಡುಗರ ಜೊತೆ ಮಾತಾಡ್ತಾ ಇದ್ಲು. ನಿನ್ನೆ ಕೂಡ ಅದೇ ರೀತಿ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇದ್ಲು. ಇದರಿಂದ ನಾನು ತುಂಬಾ ಕೋಪಗೊಂಡಿದ್ದೆ. ಕೋಪನ ತಡೆಯಕ್ಕಾಗದೆ ಅವಳ ಕೈಯಲ್ಲಿದ್ದ ಚಾಕುನ ಕಿತ್ಕೊಂಡು ಅವಳನ್ನ ಕೊಲೆ ಮಾಡಿದೆ ಅಂತ ತಪ್ಪನ್ನ ಒಪ್ಕೊಳ್ತಾನೆ. ನೋಡಿ ಸ್ನೇಹಿತರೆ, ತುಂಬಾ ಖುಷಿಯಾಗಿ ಸಂತೋಷವಾಗಿದ್ದ ಈ ಸಂಸಾರದಲ್ಲಿ ತಪ್ಪು ಯಾರದು ಅಂತ ನಿಮಗನ್ಸುತ್ತೆ ಕಮೆಂಟ್ ನಲ್ಲಿ ತಿಳಿಸಿ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ಬರಿಗೊಬ್ಬರು ಪರಸ್ಪರ ನಂಬಿಕೆ ಸಹಾಯತ್ವ ಇರಲೇಬೇಕು. ಇಲ್ಲಾಂದ್ರೆ ಇಂತಹ ಘಟನೆಗಳು ನಡೀತಾನೆ ಇರ್ತವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.